ಪ್ರತಾಪ್ ಸಿಂಹ ಅವರೇ, ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ? ಹೋಗಿ ನಿಮ್ಮ ಪ್ರಧಾನ ಮಂತ್ರಿಗಳಿಗೆ ಕೇಳಪ್ಪ. ಸಿದ್ದರಾಮಯ್ಯನವರ ಆರ್ಥಿಕ ಜ್ಞಾನಕ್ಕೆ ನಿಮ್ಮ ಪ್ರಧಾನ ಮಂತ್ರಿಗಳೇ ಗಡಗಡ ಅಂತ ನಡುಕ್ತಾರೆ. ಕರ್ನಾಟಕದ ಪೊಲಿಟಿಕಲ್ ಡೆಡ್ ಹಾರ್ಸ್ ಪ್ರತಾಪ್ ಸಿಂಹ ಅನ್ನೋ ಬೊಗಳೆ ದಾಸ ಎಲುಬಿಲ್ಲದ ನಾಲ್ಗೆ ಅಂತ ಬಾಯಿಗೆ ಬಂದಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ. ನಿಮ್ಗೆ ತಾಕತ್ತಿದ್ರೆ ಫಸ್ಟ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನಾಗೇಂದ್ರಣ್ಣ ಅವರಿಗೆ ಕೌಂಟರ್ ಮಾಡೋ ನಿಮಗೆ ತಾಕತ್ತಿದ್ರೆ ಯಾಕೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನೇರ ದಾಳಿ ಮಾಡ್ತೀವಿ? ಸಿದ್ದರಾಮಯ್ಯ ಸಾಹೇಬ್ರು ಕರ್ನಾಟಕ ರಾಜಕಾರಣದ ಮಹಾನ್ ಶಕ್ತಿ, ಕರ್ನಾಟಕ ರಾಜಕಾರಣದ ವಜ್ರ ಯಾವ್ದಾದ್ರು ಇದ್ರೆ ರಾಜಕೀಯವಾಗಿ ಅದು ಸಿದ್ದರಾಮಯ್ಯ ಸಾಹೇಬ್ರು ಮಾತ್ರ. ಇನ್ನಂತ ಅವಿವೇಕಿಗಳು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆ ವಜ್ರದ ಮೇಲೆ ಒಂದು ಧೂಳು ಕೂಡ ಬೀಳಕ್ಕಾಗಲ್ಲ. ಮೈಸೂರು ಕಂಡಂತ ಒಬ್ಬ ಏಡಿ ಅಪ್ರಯೋಜಕ ಸಂಸದ ಯಾರಾದ್ರೂ ಇದ್ರೆ ನೀನೆ. ನಿನ್ ತಾಕತ್ತಿದ್ರೆ ಚರ್ಚೆಗೆ ಬಾ. ಮಾನ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂಗೆ ಎಲ್ಲರ ಬಗ್ಗೆ ಮಾತಾಡ್ತೀಯ. ನೀನ್ ಹಾಕೊಂಡಿರುವಂತ ಕೋರ್ಟ್ ನಲ್ಲಿ ಸ್ಟೇಗಳನ್ನ ವೆಕೆಟ್ ಮಾಡ್ಸಪ್ಪ. ಇಷ್ಟ ಬಂದಂಗೆ ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನ ಈ ಕೂಡಲೇ ನಿಲ್ಲಿಸ್ಬೇಕು ಪ್ರತಾಪ್ ಸಿಂಹ. ನಿನಗೆ ಗ್ರಾಚಾರ ಕೆಟ್ಟಿರ್ಬೇಕು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಪದೇ ಈ ರೀತಿ ದಾಳಿ ಮಾಡ್ತಾ ಇದ್ರೆ ನಾನು ಹೀರೋ ಆಗ್ತೀನಿ ಅನ್ನೋ ಒಂದು ಭ್ರಮೆ ನಿದ್ಯಾ. ನೀವು ಇದೇ ರೀತಿ ಮಾತಾಡೋದನ್ನ ನಿಲ್ಲಿಸಲಿಲ್ಲ ಅಂದ್ರೆ ಹಿಂದುಳಿದ ಮತ್ತು ಶೋಷಿತ ಸಮಾಜಗಳು ನಿಮ್ಮನ್ನ ರಸ್ತೆಯಲ್ಲಿ ಓಡಕ್ಕೆ ಬಿಡಲ್ಲ. ನಮಸ್ಕಾರ ಸ್ನೇಹಿತರೆ. ಏನಿವತ್ತು ಒಬ್ಬ ಅಪ್ರಯೋಜಕ ಮತ್ತು ಜ್ಞಾನ ಇಲ್ದಿರೋ ಅಂತ ಅವಿವೇಕಿ ಇಷ್ಟ ಬಂದ ರೀತಿಲಿ ಪೊಲಿಟಿಕಲ್ ಡೆಡ್ ಹಾರ್ಸ್, ಕರ್ನಾಟಕದ ಪೊಲಿಟಿಕಲ್ ಡೆಡ್ ಹಾರ್ಸ್ ಪ್ರತಾಪ್ ಸಿಂಹ ಅನ್ನೋ ಬೊಗಳೆ ದಾಸ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಇಷ್ಟ ಬಂದ ರೀತಿಲಿ ಎಲುಬಿಲ್ಲದ ನಾಲ್ಗೆ ಅಂತ ಬಾಯಿಗೆ ಬಂದಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದೇನೆ. ಇವನ ಬಗ್ಗೆ ನನಗೆ ಹೇಳಿಕೆ ಕೊಡಕ್ಕೆ ಇಷ್ಟ ಇಲ್ಲ. ಆದರೂ ಕೂಡ ಪ್ರತಿಕ್ರಿಯೆ ನೀಡ್ತಾ ಇರೋ ಕಾರಣ ಏನಂದರೆ ಈ ಮುಟ್ಟಾಳ್ರುಗಳು ಇಷ್ಟ ಬಂದಂಗೆ ಒಬ್ಬ ಮಹಾನ್ ನಾಯಕನ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಅದರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರೇ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯೇನ್ರಿ? ಆರ್ಥಿಕ ಜ್ಞಾನ ಗಂಧ ಗಾಳಿ ಗೊತ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ನ ಮಾಡಿದ್ಯಲ್ಲಪ್ಪ. ಹೋಗಿ ನಿಮ್ಮ ಪ್ರಧಾನ ಮಂತ್ರಿಗಳಿಗೆ ಕೇಳಪ್ಪ. ಸಿದ್ದರಾಮಯ್ಯನವರ ಆರ್ಥಿಕ ಜ್ಞಾನಕ್ಕೆ ನಿಮ್ಮ ಪ್ರಧಾನ ಮಂತ್ರಿಗಳೇ ಗಡಗಡ ಅಂತ ನಡುಕ್ತಾರೆ. ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ರೀತಿಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಯಾವ ಮುಖ್ಯಮಂತ್ರಿ ಯಾವ ಮಂತ್ರಿ ಕೂಡ ಇವತ್ತಿನವರೆಗೂ ಮಾಡಿಲ್ಲ. ಏನು ಸುಮ್ಮನೆ ಮಾಡೋಕ್ಕಾಗತ್ತಾ? ಇಡೀ ರಾಜ್ಯನ ಅವ್ರ ಕೈಗೆ ಅಷ್ಟು ಬಾರಿ ಬಜೆಟ್ ಮಂಡಿಸಿ ಅಂತ ಸುಮ್ಮನೆ ಕೊಟ್ಬಿಡ್ತಾರ ಜನ. ಇಷ್ಟ ಬಂದಂಗೆ ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನ ಈ ಕೂಡಲೇ ನಿಲ್ಲಿಸ್ಬೇಕು ಪ್ರತಾಪ್ ಸಿಂಹ. ನಿನಗೆ ಗ್ರಾಚಾರ ಕೆಟ್ಟಿರಬೇಕು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಪದೇ ಈ ರೀತಿ ದಾಳಿ ಮಾಡ್ತಾ ಇದ್ರೆ ನಾನು ಹೀರೋ ಆಗ್ತೀನಿ ಅನ್ನೋ ಒಂದು ಭ್ರಮೆ ನಿದ್ಯಾ. ನೀನೊಬ್ಬ ಪೊಲಿಟಿಕಲ್ ಡೆಡ್ ಹಾರ್ಸ್. ನಿನ್ನ ಬಗ್ಗೆ ಕೌಂಟ್ರ್ ಮಾಡೋಕ್ಕೂ ನನಗೆ ಅಸಹ್ಯ. ಆದರೆ ನಿನ್ನನ್ನು ಬಿಟ್ಕೊಂಡು ಹೋದರೆ ತುಂಬ ಜಾಸ್ತಿ ಆಯಿತು ನಿಂದು ಅಂತ ಅಂದ್ಕೊಂಡು ಇವತ್ತು ನಿನಗೆ ಇದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನಿನ್ನ ಯೋಗ್ಯತೆಗೆ ನೀನು ಚಾಮರಾಜ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತ್ಕೋತೀನಿ ಅಂತಂದೆ. ನಿನ್ನ ಪಕ್ಷದ ಮಾಜಿ ಶಾಸಕರಾದ ನಾಗೇಂದ್ರಣ್ಣ ಅವರು ನಿನಗೆ ಕೌಂಟ್ರ್ ಮಾಡಿದ್ರು. ಅದಕ್ಕೆ ನಿಂಗೆ ರಿಪ್ಲೈ ಕೊಡೋಕ್ಕೆ ತಾಕತ್ತಿಲ್ಲ. ನಿನಗೆ ತಾಕತ್ತಿದ್ರೆ ಫಸ್ಟು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನಾಗೇಂದ್ರಣ್ಣ ಅವ್ರಿಗೆ ಕೌಂಟ್ರ್ ಮಾಡೋ ನಿನಗೆ ತಾಕತ್ತಿದ್ರೆ ಯಾಕೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನೇರ ದಾಳಿ ಮಾಡ್ತೀವಿ? ಸಿದ್ದರಾಮಯ್ಯ ಸಾಹೇಬರು ಕರ್ನಾಟಕ ರಾಜಕಾರಣದ ಮಹಾನ್ ಶಕ್ತಿ, ಕರ್ನಾಟಕ ರಾಜಕಾರಣದ ವಜ್ರ ಯಾವುದಾದ್ರೂ ಇದ್ದರೆ ರಾಜಕೀಯವಾಗಿ ಅದು ಸಿದ್ದರಾಮಯ್ಯ ಸಾಹೇಬ್ರು ಮಾತ್ರ. ನಿನ್ನಂಥ ಅವಿವೇಕಿಗಳು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆ ವಜ್ರದ ಮೇಲೆ ಒಂದು ಧೂಳು ಕೂಡ ಬೀಳಕ್ಕಾಗಲ್ಲ. ಮೈಸೂರು ಕಂಡಂತ ಒಬ್ಬ ಏಡಿ ಅಪ್ರಯೋಜಕ ಸಂಸದ ಯಾರಾದ್ರೂ ಇದ್ರೆ ನೀನೆ. ನಿನಗೆ ತಾಕತ್ತಿದ್ರೆ ಚರ್ಚೆಗೆ ಬಾ. ಮಾನ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂಗೆ ಎಲ್ಲರ ಬಗ್ಗೆ ಮಾತಾಡ್ತೀಯ. ನೀನ್ ಹಾಕೊಂಡಿರುವಂತ ಕೋರ್ಟ್ ನಲ್ಲಿ ಸ್ಟೇಗಳನ್ನ ವೆಕೆಟ್ ಮಾಡ್ಸಪ್ಪ. ನಿನಗೆ ತಾಕತ್ತಿದ್ರೆ ನೀನ್ ಏಡಿ ಅಲ್ವಾ? ನೀನ್ ಕರ್ನಾಟಕ ಕಂಡಂತ ಸವ್ಯಸಾಚಿ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ನೀನು ರಾಜಕಾರಣಿ ಅಂತ ಕನ್ಸಿಡರ್ ಮಾಡಿಲ್ಲ ಜನ. ಸುಮ್ಮನೆ ನಾನು ಹೇಳ್ಬಾರ್ದು. ನೀವು ಇದೇ ರೀತಿ ಮಾತಾಡೋದನ್ನ ನಿಲ್ಲಿಸಲಿಲ್ಲ ಅಂದ್ರೆ ಹಿಂದುಳಿದ ಮತ್ತು ಶೋಷಿತ ಸಮಾಜಗಳು ನಿಮ್ಮನ್ನ ರಸ್ತೆಯಲ್ಲಿ ಓಡಕ್ಕೆ ಬಿಡಲ್ಲ. ಯಾಕೆ ಅಂದರೆ ಶೋಷಿತ ಸಮುದಾಯಗಳ ಐಕಾನು ಸಿದ್ದರಾಮಯ್ಯ ಸಾಹೇಬ್ರು. ಅವ್ರ ವಿರುದ್ಧ ನೀವು ಪದೇ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ಉಡಾಫೆ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಇಡೀ ಸಮುದಾಯ, ಶೋಷಿತ ಸಮುದಾಯ ನಿಮ್ಮ ವಿರುದ್ಧ ತಿರುಗಿ ಬೀಳುತ್ತೆ. ಇದನ್ನ ನಾನು ಎಚ್ಚರಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋ ನೈತಿಕತೆ ಪ್ರತಾಪ್ ಸಿಂಹಂಗಿಲ್ಲ. ಅದರಿಂದ ಈ ಅವಿವೇಕಿಗಳ ಮಾತಿಗೆ ಈ ಕೂಡಲೇ ಅವ್ನು ಕ್ಷಮೆ ಯಾಚಿಸಲಿಲ್ಲ ಅಂದರೆ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಪ್ರತಾಪ್ ಸಿಂಹನ ಮನೆಗೆ ಮುತ್ತಿಗೆ ಹಾಕ್ತೀವಿ. ಮತ್ತು ಮೆಟ್ರೋ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಎಡವಟ್ಟಿನಿಂದ ಇದೆಲ್ಲ ಆಗ್ತಾ ಇರೋದು. ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇವರು ಸುಮ್ಮನೆ ಅಪಪ್ರಚಾರ ಮಾಡಬೇಕು. ಇವ್ರ ಉದ್ದೇಶನೇ ಅಪಪ್ರಚಾರ. ಅವರು ಪ್ರಾಮಾಣಿಕವಾಗಿ ಎಂದೂ ಕೂಡ ರಾಜಕಾರಣ ಮಾಡೇ ಇಲ್ಲ ಬಿಜೆಪಿನವರು. ಈ ಬೊಗಳೆ ದಾಸನ ಆಟ ಎಲ್ಲ ಇಲ್ಲಿ ನಡೆಯಲ್ಲ. ರಾಜ್ಯದ ಜನ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ. ನಿಮ್ಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕೇಂದ್ರ ಸರ್ಕಾರನೇ ಮೆಟ್ರೋ ರೇಟ್ ಹೈಕ್ ಆಗಲಿಕ್ಕೆ ನೇರ ಕಾರಣ. ಇವಾಗ ತೇಜಸ್ವಿ ಸೂರ್ಯ ಅವ್ರು ಏನು ನಾಟಕ ಆಡ್ತಾ ಇದ್ದಾರೆ, ಅವ್ರ ಬಣ್ಣ ಬಯಲಾಗಿದೆ ನೋಡಿ. ಅವರು ಹೇಳಿದ್ದಾರೆ, ನಾನು ಕೇಂದ್ರದ ಸಚಿವರ ಹತ್ರ ಮಾತಾಡಿದೆ, ನಾನು ದರ ಏರಿಕೆ ಮಾಡಲ್ಲ ಅಂತ ಕೇಂದ್ರ ಸಚಿವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲ ರೀ, ರಾಜ್ಯ ಸರ್ಕಾರ ರೇಟ್ ಹೈಕ್ ಮಾಡಿದರೆ ಕೇಂದ್ರ ಸರ್ಕಾರದವ್ರು ಹೆಂಗೆ ಡೌನ್ ಮಾಡೋಕ್ಕಾಗುತ್ತೆ, ರೆಡ್ಯೂಸ್ ಮಾಡೋಕ್ಕಾಗುತ್ತೆ? ಸೊ ಮೆಟ್ರೋ ದರವನ್ನು ಹೆಚ್ಚಿಗೆ ಮಾಡಿರೋದು ಕೇಂದ್ರ ಸರ್ಕಾರ. ಇದು ನೀಟಾಗಿ ಕ್ಲಾರಿಟಿಯಿಂದ ಗೊತ್ತಾಗುತ್ತೆ ಕೇಂದ್ರ ಸರ್ಕಾರನೇ ಹೈಕ್ ಮಾಡಿರೋದು ಅಂತ. ಅದರಿಂದ ಇವರು ಸುಮ್ಮನೆ ಜನಗಳನ್ನ ದಿಕ್ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೆಟ್ರೋ ದರ ಏರಿಕೆಯಲ್ಲಿ ನೇರ ಪಾತ್ರ ಕೇಂದ್ರ ಸರ್ಕಾರದ ಹೊರತು ರಾಜ್ಯ ಸರ್ಕಾರದಲ್ಲ.